ಅದಕ್ಕೆ ಎಷ್ಟು ನೀರು ಹಾಕಬೇಕು, ಎಷ್ಟು ಗೊಬ್ಬರ ಹಾಕಬೇಕು, ಎಷ್ಟು ನೀರು ಗೊಬ್ಬರ ಅವನ್ನೆಲ್ಲ ಹೇಳೋಂಥದ್ದು ನನ್ನದೇ ಡಿಪಾರ್ಟ್ಮೆಂಟ್. ನಾನು ಬೆಳೆ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇರೋದು. ಇನ್ನು ಕೆಲವರು ಎಂಟಮಾಲಜಿ ಅಂದರೆ ಇನ್ಸೆಕ್ಟ್ಸ್ ಅಂದರೆ ಕೀಟಶಾಸ್ತ್ರ ಇದೆ, ರೋಗಶಾಸ್ತ್ರ ವಿಭಾಗ ಇದೆ, ನಮ್ಮದು ಬೆಳೆ ಶರೀರ ಕ್ರಿಯಾಶಾಸ್ತ್ರ ಇದೆ, ಬಯೋಕೆಮಿಸ್ಟ್ರಿ ಇದೆ, ಹಾಗೆಯೇ ಅಗ್ರಾನಮಿ ಅಂತೀವಿ, ಬೇಸಾಯ ಕ್ರಮಗಳನ್ನ ತಿಳಿಸುವಂಥ ಒಂದು ಇದು ಅಂದರೆ ಅದು ಅಗ್ರಾನಮಿ ಅಂತ ಕರಿತೀವಿ. ಅಗ್ರಿಕಲ್ಚರ್ ಎಂಟಮಾಲಜಿ ಅಂದರೆ ಕೀಟಶಾಸ್ತ್ರ, ಪ್ಲ್ಯಾಂಟ್ ಪೆಥಾಲಜಿ ಅಂದರೆ ರೋಗಶಾಸ್ತ್ರದ್ದು, ಪ್ಲ್ಯಾಂಟ್ ಫಿಸಿಯಾಲಜಿ ಅಂದರೆ ಬೆಳೆ ಶರೀರ ಕ್ರಿಯಾಶಾಸ್ತ್ರ, ಮತ್ತು ಸೋಷಿಯಾಲಜಿ ಸೈಕಾಲಜಿ ಅಂದರೆ ರೈತನ ಹತ್ರ ಹೇಗೆ ಮಾತಾಡಬೇಕು ನಾವು, ಅವನ ಮನಸ್ಥಿತಿ ಹೇಗಿರುತ್ತೆ ಅವೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಮಕ್ಕಳಿಗೆ ಸೋಷಿಯಾಲಜಿ ಸೈಕಾಲಜಿ ಕೂಡ ಪಾಠ ಮಾಡ್ತೀವಿ. ಅದಲ್ಲದೇ ಬಯೋಕೆಮಿಸ್ಟ್ರಿ, ಬೆಳೆ ಶರೀರದ ಒಳಗಡೆ ಏನು ಆಗ್ತಾ ಇದೆ ಅನ್ನೋದಕ್ಕೆ ಬಯೋಕೆಮಿಸ್ಟ್ರಿ ಇದೆ. ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟೆನ್ಷನ್ ಅಂತ ಇದೆ, ಅಂದರೆ ರೈತನ ಹತ್ರ ಹೋಗಿ ಅವನು ಫೀಲ್ಡ್ ವಿಸಿಟ್ ಮಾಡಿ ಅವನು ಏನು ತೊಂದರೆ ಮಾಡ್ತಾ ಇದ್ದಾನೆ, ಅವನ ತೊಂದರೆಗಳೇನು ಎಕ್ಸ್ಟೆನ್ಷನ್ ಇದೆ. ಹಾಗೆ ಸೂಕ್ಷ್ಮ ಜೀವಿಶಾಸ್ತ್ರ, ಮಣ್ಣೊಳಗಡೆ ಏನಿರುತ್ತೆ, ಮಣ್ಣೊಳಗಡೆ ಏನಿರುತ್ತೆ ಎರೆಹುಳು ಚೆಕ್ ಮಾಡ್ಬೋದು. ನೋಡ್ಕೊಳ್ತಾ ಹೋಗಿ ಮುಂದೆ ಇದು ಇರುವೆ ಗೂಡುಗಳು ನೋಡಿ. ನಾವು ಮೇಲೆಯಿಂದ ಮಣ್ಣು ಮೇಲೆ ಕಾಣೋದೇನು ಒಂದು ತೂತ ಹಸಿರು ಶಾಲೆಗಳ ಯೋಜನೆಯಲ್ಲಿ ಕ್ಷೇತ್ರ ಭೇಟಿ ಕಾರ್ಯಕ್ರಮವನ್ನು ಈ ದಿನ ಮುಖ್ಯೋಪಾಧ್ಯಾಯರು ಕಪೂರ್ ಅವರ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ನೀವು ಕೃಷಿ ಮಹಾವಿದ್ಯಾಲಯದಲ್ಲಿ ಈಗಾಗಲೇ ಮೇಡಮ್ ಅವರು ಹಾಗೆ ಹೇಳಿದಾಗೆ ಸಸ್ಯಶಾಸ್ತ್ರ ವಿಭಾಗ, ಕೀಟಶಾಸ್ತ್ರ ವಿಭಾಗದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ತಿಳ್ಕೊಂಡಿರಲ್ಲ, ನಾನು ಬಂದಲ್ಲಿ ಕೇಳಿದ್ನಲ್ಲ ನಿಮಗೆ. ಸರಿಯಾಗಿ ನೋಟ್ ಮಾಡ್ಕೋಬೇಕು, ಸಣ್ಣದಾಗಿ ನೋಟ್ ಮಾಡಿಕೊಂಡು ಅವುಗಳನ್ನು ಸ್ವಲ್ಪ ಮನೆಗೆ ಹೋದ್ಮೇಲೆ ಅದನ್ನು ಒಂದು ಇದು ಮಾಡಿ ಒಂದು ಕ್ಲಿಯರ್ ಮಾಡಿ ಒಂದು ಯೋಜನೆ ಮಾಡಿರಿ, ಪ್ಲಾನ್. ಅದಕ್ಕೆ ಒಂದು ಆ್ಯಕ್ಷನ್ ಪ್ಲಾನ್ ಮಾಡಿರಿ ನೀವೆಲ್ಲರೂ ಸೇರಿ. ಈಗ ಇದು ಕ್ಷೇತ್ರ ಭೇಟಿ ಯಾಕೆ ಮಾಡ್ತಾರೆ ನಿಮಗೆ? ನೇರವಾಗಿ ಇಲ್ಲಿ ಏನಿದೆ ಅಂತ ನೋಡಿಕೊಂಡು ಅದನ್ನು ತಿಳ್ಕೊಂಡು ಅದನ್ನು ಕಣ್ಣಾರೆ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಅದನ್ನು ನಾಳೆ ಪರೀಕ್ಷೆಯಲ್ಲಿ ಸರಳವಾಗಿ ಬರಲಿಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಶಾಲೆಗಳಲ್ಲಿ ನಮ್ಮ ಇಲಾಖೆಯಿಂದ PM ಶ್ರೀ ಯೋಜನೆ ಅಡಿಯಲ್ಲಿ ನೀವು ಎಲ್ಲ ಓದ್ತಾ ಇದ್ದೀರಿ. ಪುಣ್ಯವಂತರು ನೀವು. ನಾವು ಓದುವಾಗ ಯಾವುದು PM ಶ್ರೀ ಇರಲಿಲ್ಲ, SS ಇರಲಿಲ್ಲ, RMS ಇರಲಿಲ್ಲ, ಬರೀ ಸರ್ಕಾರಿ ಶಾಲೆಗಳಂತಿದ್ದವು. ಈಗೆಲ್ಲ ಮತ್ತು ಅದರಲ್ಲಿ ಸಾಕಷ್ಟು ವಿಭಾಗಗಳಾಗಿದ್ದಾವೆ. ಅದ್ರ ಮೂಲಕ ನಿಮಗೆಲ್ಲ ಅವಕಾಶಗಳು ಸಿಕ್ಕಿದೆ. ಅದರಲ್ಲಿ ನಮ್ಮ ರಾಯಚೂರು ತಾಲೂಕಿನಲ್ಲಿ ದುಗ್ನೂರು ಶಾಲೆ PM ಶ್ರೀ ಯೋಜನೆಯಲ್ಲಿ ಆಯ್ಕೆಯಾದ ಮೊದಲ ಶಾಲೆ. ನಿಮಗೆಲ್ಲರೂ ಅಭಿನಂದನೆಗಳು. ಇಂಥ ಒಂದು ಶಾಲೆಯಲ್ಲಿ ಓದ್ತಾ ಇದ್ದರೆ ನಿಮ್ಮ ಪುಣ್ಯ, ನಿಮಗೊಂದು ಅವಕಾಶ ಸಿಕ್ಕಿದೆ. ನನ್ನ ಸ್ಟೂಡೆಂಟ್ ಅವರು D.Edನಲ್ಲಿ ಒಳ್ಳೆ ವಿದ್ಯಾರ್ಥಿ ಆಗಿದ್ದರು, ಒಳ್ಳೆ ಹಾಡುಗಾರ ಆಗಿದ್ದರು, ಒಳ್ಳೆ ಮಾತುಗಾರ ಆಗಿದ್ದರು, ಮತ್ತು ಒಳ್ಳೆಯದಾಗಿ ಕೆಲಸ ಮಾಡಿ ಅವರು ಒಳ್ಳೆ ಟ್ರೈನಿಂಗ್ ತೊಗೊಂಡ್ರು. ಆ ಟ್ರೈನಿಂಗ್ನ ಎಲ್ಲ ಒಂದು ಪ್ರತಿಫಲವನ್ನು ನಿಮ್ಮ ಮೂಲಕ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ಇಲಾಖೆ ನಿಯಮ ಪಾಲಿಸಿ ಅವರು ನಿಮಗೆಲ್ಲ ಕ್ಷೇತ್ರ ಭೇಟಿ ಮಾಡ್ತಾ ಇದ್ದಾರೆ. ಇನ್ನೂ ಮುಂದಿನ ದಿನಗಳಲ್ಲಿ ಪ್ರವಾಸಗಳನ್ನು ಹೋಗ್ತಾರೆ, ಶೈಕ್ಷಣಿಕ ಪ್ರವಾಸಗಳನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಈ ಬಸ್ನಾಗ ಹೋಗುವಾಗ ಮತ್ತು ಅಲ್ಲಿ ಕೈ ಇಡೋದು, ಹಿಂಗೆಲ್ಲ ಟಾಟಾ ಮಾಡೋದು, ಕೈ ಹಾಕೋದುವರೆಗೆ ಎಲ್ಲ ಮಾಡಬಾರ್ದು.